ಗುಬ್ಬಿಯಲ್ಲಿ ರೈಲ್ವೆ ಕ್ರಾಂತಿಗೆ ಮುನ್ನುಡಿ ಬರೆದ ಸೋಮಣ್ಣ. ಸೋಮಣ್ಣ ದೊರೆತಿರುವುದು ತುಮಕೂರು ಜಿಲ್ಲೆಯ ಭಾಗ್ಯ. ಕೇಂದ್ರ ಸಚಿವ ಸೋಮಣ್ಣರನ್ನ ಹಾಡಿ ಹೊಗಳಿದ್ದ ವಾಸಣ್ಣ. ಗುಬ್ಬಿಯಲ್ಲಿಂದು ಕೇಂದ್ರ ಸಚಿವ ಸೋಮಣ್ಣ ಮಿಂಚಿನ ಸಂಚಾರ ಮಾಡ್ತಾ ಇದ್ದು, ಕಳ್ಳಿಪಾಳ್ಯ ಗೇಟ್ ಬಳಿಯ ರೈಲ್ವೆ ಕೆಳ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಕಳ್ಳಿಪಾಳ್ಯ ಗೇಟ್ಗೆ ಬಂದ ಕೇಂದ್ರ ಸಚಿವ ಸೋಮಣ್ಣಗೆ ಹೂಗುಚ್ಛವನ್ನ ನೀಡಿ ಮೈತ್ರಿ ನಾಯಕರು ಸ್ವಾಗತ ಕೋರಿದ್ರು. ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಮೈತ್ರಿ ನಾಯಕರು ಹಾಗೂ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡಬೇಕು. ಸಾಮರಸ್ಯತೆ ಇಲ್ಲವಾದಲ್ಲಿ ಜನಪರ ಕೆಲಸಗಳು ನಡೆಯುವುದಿಲ್ಲ ಎಂದಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ರಿವ್ಯೂ ಆದಾಗ ನನಗೆ अब कितने टाइम एमपी अंदर ನಾನು ಸುಮ್ಮನೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೆ. मैं कितने टाइम एमपी आप 3 टाइम सर मेरे कॉन्स्टिट्यूंसी में अभी कितने आरओ पे मालूम है साहब. आप भगवान ऐसा मजे कोई को मालूम होना चाहिए. मुझे 32 आरओ भी ಸಾವಿರಾರು ಕೋಟಿ ರೂಪಾಯಿನ ಭಾರತ ಸರ್ಕಾರದಲ್ಲಿ ತಂದು ಇಂಪ್ಲಿಮೆಂಟ್ ಮಾಡೋದು ಸುಲಭನ ಸೇರಿ ಈ ಅಧಿಕಾರಿಗಳ ಹತ್ರ ಅಕ್ವಿಜೇಷನ್ ಮಾಡೋದು ಒಂದೊಂದು ಇದಕ್ಕೂ ಕೂಡ ಎಲ್ಲ ಮಾಡೋದು. ಜಿಲ್ಲಾ ಆಡಳಿತ ನಾನು ಅವ್ರಿಗೆ ಎಷ್ಟೊಂದು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆ. ಯಾರು ಏನೇ ಹೇಳ್ಬೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದು ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇವತ್ತು ನಾವು ಇಲ್ಲಿ 10 ಕೋಟಿನೋ 20 ಕೋಟಿನೋ 15 ಕೋಟಿನೋ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣವೇ ಮುಗಿಸ್ಬೇಕಾಗಿದೆ. ಪ್ರವೀಣ್ ಅವರೇ, ಒಂದು 7-8 ತಿಂಗಳಲ್ಲಿ ಇದು ಮುಗಿಸ್ಬೇಕು. ನಾನು ಇಲ್ಲ ಡಿಸೆಂಬರ್ನಲ್ಲಿ ತಪ್ಪರ ಜನವರಿ ಫಸ್ಟ್ ವೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ರಜತ್ ಚಲೆಗಯ, ಅದಕ್ಕೆ ನೀವು ದಯವಿಟ್ಟು ಎಲ್ಲವನ್ನು ಕೂಡ ಸೂಪರ್ವಿಷನ್ ಮಾಡಿ ಪ್ರತಿಯೊಂದು ಕೂಡ ನಿಂತ್ಕೊಂಡು ಮಾಡಿದ್ರೆ ಅದ್ರ ಜೊತೆಯಲ್ಲಿ ರೈಲ್ವೆ ಸ್ಟೇಷನ್ನ ಜೊತೆಯಲ್ಲಿ ಸಿದ್ಧಗಂಗೆ ಸ್ವಾಮಿಗಳ ಹೆಸರಿನಲ್ಲಿ ಇರ್ತಕ್ಕಂಥ ರೈಲ್ವೆ ನಿಲ್ದಾಣ, ತುಮಕೂರಿನ ರೈಲ್ವೆ ನಿಲ್ದಾಣ 100 ಕೋಟಿ ರೂಪಾಯಿಂದ ಒಂದಂತಕ್ಕೆ ಬರ್ತಾ ಇದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ರೈಲ್ವೆ ಇಲಾಖೆಯ ಕೆಲಸಗಳು ತ್ವರಿತವಾಗಿ ನಡೆಸಲಾಗಿದೆ. ಈಗಾಗಲೇ 2,000 ಕೋಟಿ ಕೆಲಸ ಪ್ರಗತಿಯಲ್ಲಿದೆ. ಈ ಪೈಕಿ ಗುಬ್ಬಿ ತಾಲೂಕಿನಲ್ಲಿ 10 ಕೆಳ ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸೋಮಣ್ಣ ಹೇಳಿದ್ರು. ಅಲ್ಲದೆ ರಾಯದುರ್ಗದಿಂದ ಪಾವಗಾಡ ನಡುವಿನ ರೈಲ್ವೆ ಕಾಮಗಾರಿ ಇನ್ನು 2 ತಿಂಗಳಲ್ಲಿ ಕೆಲಸ ಪೂರ್ಣ ಆಗಲಿದೆ. ಪಾವಗಾಡದಿಂದ ಮಡಕ್ಷಿರ 2 ತಿಂಗಳು, ನಂತರದಲ್ಲಿ ಕೊರಟಗೆರೆ, ಹೀಗೆ ಕೆಲಸ ಪೂರ್ಣಗೊಳ್ಳಲಿದೆ ಎಂದು ಸೋಮಣ್ಣ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬೆಂಗಳೂರಿನಲ್ಲಿ ಯಶವಂತಪುರದಲ್ಲಿ 380 ಕೋಟಿ ರೂಪಾಯಿದು, ಮತ್ತೆ ಇದು ಕಂಟೋನ್ಮೆಂಟ್ ಅಲ್ಲಿ 490 ಕೋಟಿ ರೂಪಾಯಿದು, ಮೇನ್ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಅದಕ್ಕೆ ಇವೆರಡು ಆದ್ಮೇಲೆ ಅದನ್ನು ಕೈಗೆ ಎತ್ಕೊಳ್ತಕ್ಕಂಥದ್ದು. ಸುಮಾರು 2,000 ಕೋಟಿಯಲ್ಲಿ 61 ಕಡೆ ರೈಲ್ವೆಗಳನ್ನು ಸ್ಟೇಷನ್ಗಳ ನವೀಕರಣ ಮಾಡ್ತಕ್ಕಂಥದ್ರಲ್ಲಿ ತುಮಕೂರಿನ ಎಲ್ಲ ಸ್ಟೇಷನ್ಗಳನ್ನು ಕೂಡ ಸೇರಿಸ್ತಕ್ಕಂಥದ್ರಲ್ಲಿ ಇನ್ನು 2-3 ಇತ್ತು, ಅದು ಕೂಡ ಸೇರಿಸಿದ್ದೀನಿ. ಅದಕ್ಕೂ ಕೂಡ ಆಗ್ತದೆ. 4 ಪಥ ಬರ್ತಾ ಇದೆ. DPR ಈಗಾಗಲೇ ಬೋರ್ಡ್ ಬಂದಿದೆ. ನಾಳೆ ನಾನು ಸಭೆ ಕರೆದಿದ್ದೀನಿ. ಗುರುವಾರದೊಳಗಡೆ ಅದನ್ನು ಅಪ್ರೂವ್ ಮಾಡಿಸ್ಕೊಡ್ತೀನಿ. ಅದಕ್ಕೆ 6,000 ಕೋಟಿಗೂ ಮೇಲ್ಪಟ್ಟು ಖರ್ಚಾಗ್ತದೆ. 4 ಲೈನು ತುಮಕೂರು ಬೆಂಗಳೂರು ಬಂದರೆ ಅದು ನಿಮ್ಮ ಗುಬ್ಬಿ ಮಗದೊಂದು ನನಗನ್ನಿಸ್ತದೆ. ಜನ ಬೆಂಗಳೂರನ್ನು ಮರೀದೇ ಹೋದರೆ, ಬೆಳೀತಾ ಇರೋ ಬೆಂಗಳೂರಿಗೆ ಏನಾರು ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ತುಮಕೂರನ್ನು ನಾವು ಅಭಿವೃದ್ಧಿ ಪಡಿಸ್ತೀವಿ ಹೋದರೆ ಬೆಂಗಳೂರಿನಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ ಅನ್ನೋದು ತಜ್ಞರಿಗೆ ಅಭಿಪ್ರಾಯ ಆಗಿದೆ, ಗೊತ್ತಾಗಿದೆ. ಆ ನಿಟ್ಟಲ್ಲಿ ಬೆಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಗುಬ್ಬಿ ಇರ್ಬೋದು, ಈ ಭಾಗದ ಸವಲತ್ತುಗಳು ಮಾಡ್ತಕ್ಕಂಥದಕ್ಕೆ ಗ್ರಾಮಾಂತರ ತುಮಕೂರು ಹತ್ತಿರದಲ್ಲಿರ್ತಕ್ಕಂಥದ್ದು ತುಮಕೂರಿಗೆ ಮೊದಲನೇದೇ ಗುಬ್ಬಿ. ಇನ್ನೊಂದು 5-10 ವರ್ಷ ಹೋದರೆ ಗುಬ್ಬಿ ಯಾವುದು ತುಮಕೂರು ಯಾವುದು ಅಂತ ನೋಡೋ ಪರಿಸ್ಥಿತಿ ಬರ್ತದೆ. ಅದು ಅವಶ್ಯಕತೆ ಕೂಡ ಇದೆ. ಆದರೆ ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇ ನಿಮ್ಮ ಆಸ್ತಿಗಳನ್ನು ಈ ರೀತಿ ಸವಲತ್ತುಗಳಿಗೆ ಏನಾದ್ರು ಅಕ್ವಿಜೇಷನ್ ಬಿಟ್ರೆ ಬೇರೆದಕ್ಕೆ ಮಾರಕ್ಕೆ ಹೋಗಬೇಡ್ರಿ. ಇನ್ನು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ರೈಲ್ವೆಯ ಇನ್ಯಾವುದೇ ಕಾಮಗಾರಿಗಳು ಬಾಕಿ ಉಳಿದಿಲ್ಲ.
ಇದೆಲ್ಲ ಕ್ರೆಡಿಟ್ ರೈಲ್ವೆ ಸಚಿವ ಸೋಮಣ್ಣ ಅವರಿಗೆ ಸೇರ್ಬೇಕು. ಬಹುಶಃ ಒಬ್ಬ ಲೋಕಸಭಾ ಪ್ರತಿನಿಧಿ ಇಷ್ಟೆಲ್ಲ ಕೆಲಸ ಮಾಡಬಹುದಾ ಅನ್ನೋದನ್ನ ವಿ ಸೋಮಣ್ಣ ತೋರಿಸಿಕೊಟ್ಟಿದ್ದಾರೆ. ತಮ್ಮ ಅತ್ಯಂತ ಕ್ರಿಯಾಶೀಲ ಮುಖೇನ ಸಾರ್ವಜನಿಕರ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಸೋಮಣ್ಣ ದೊರೆತಿರುವುದು ತುಮಕೂರು ಜಿಲ್ಲೆಯ ಸೌಭಾಗ್ಯ ಎಂದು ಸೋಮಣ್ಣ ಅವರನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಡಿ ಹೋಗಲಿದ್ದಾರೆ. ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಯಾವುದೇ ವರ್ಕು ಉಳ್ಕೊಂಡಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ವಿಶೇಷವಾಗಿ ನಾನು ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಒಬ್ಬ ಜನಪ್ರತಿನಿಧಿ ಲೋಕಸಭಾ ಸದಸ್ಯನಾಗಿ ಯಾವ ರೀತಿ ಕೆಲಸವನ್ನು ಸಾರ್ವಜನಿಕವಾಗಿ ಮಾಡಬಹುದು ಅಂತಕ್ಕಂಥದ್ದನ್ನ ಅತ್ಯಂತ ಕ್ರಿಯಾಶೀಲವಾಗಿ ತಮ್ಮ ಕಾಯಕದ ಮುಖೇನ ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಬಹುಶಃ ಸೋಮಣ್ಣ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ನಮಗೆ ಸುಮಾರು ಜನ ರಾಜಕಾರಣಿಗಳನ್ನ ನಾವೆಲ್ಲ ನೋಡಿದ್ದೀವಿ, ಅಲ್ಲೇ ಲೋಕಸಭಾ ಸದಸ್ಯರಾಗಿದ್ದಂಥವ್ರನ್ನೂ ಕೂಡ ನೋಡಿದ್ದೀವಿ. ಆದರೆ ಬಹುಶಃ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಪರಿ ಕೆಲಸವನ್ನ ಮಾಡ್ಬೋದಾ ಅಂತಕ್ಕಂಥದ್ದನ್ನ ಸೋಮಣ್ಣ ಅವ್ರನ್ನ ನೋಡಿದ ಮೇಲೆ ನಮಗೆಲ್ಲ ಮನವರಿಕೆ ಆಗಿರ್ತಕ್ಕಂಥದ್ದು. ಇಡೀ ತಾಲೂಕಿನಲ್ಲಿ ಯಾವುದೇ ಭಾಗದಲ್ಲಿ ಹೋದ್ರೂ ಕೂಡ ಅಂಡರ್ ಪಾಸಿಂದ ಹಿಡಿದು ಓವರ್ ಪಾಸಿಂದ ಹಿಡಿದು ಎಲ್ಲವನ್ನ ಕ್ಲಿಯರ್ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸೋಮಣ್ಣ ಅವರಿಗೆ ಸಲ್ಲುತ್ತೆ. ನಮ್ಮ ಭಾಗದ ಎಲ್ಲ ತಾಲೂಕಿನ ಜನ ನಾವು ಅವರೆಲ್ಲರಿಗೂ ಕೂಡ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ನಾವು ಮುಂದಿನ ದಿನದಲ್ಲಿ ಮಾಡಬೇಕಾಗುತ್ತೆ. ಇನ್ನು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ, ದಿಶಾ ಸಮಿತಿ ಸದಸ್ಯ ಹುಚ್ಚಯ್ಯ, ಮುಖಂಡರಾದ ಎಸ್ಡಿ ದಿಲೀಪ್ ಕುಮಾರ್, ಬಿಎಸ್ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ, ಪಿಬಿ ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ, ಜಿಎನ್ ಬೆಟ್ಟಸ್ವಾಮಿ, ರೈಲ್ವೆ ಇಲಾಖೆಯ ವಿಭಾಗೀಯ ವ್ಯವಸ್ಥಾಪಕ ಪ್ರವೀಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.